ಸ್ವಾಮಿ, ನೀವು ಹೋಗ್ತೇನೆ ಅಂತ ಹೇಳಿದ್ರೆ ಶರಣು ನಿಮಗೆ. ಜಾಗದಲ್ಲಿ ದೊಡ್ಡ ದೊಡ್ಡವರೆಲ್ಲ ಒಂದು ಕರಡಿಗೆ ಸಿಕ್ಕಿಲ್ಲ ಅಂತ ಬಿಟ್ಟು ಹೋದವರಿಗೆ ಅವ ಯಾರದ್ದು ಮಾತಾಡಿದ್ದು ನನಗೆ ಗೊತ್ತಿಲ್ಲ. ಹೊಸಬಲ್ಲ ಹಾಳಾಗಿ ಹೋಗಿ ಮಾಡಿದ್ರಿಂದ ಅವ ನನಗೆ ಮಾಡಿ ಮಾಡಿದ್ರು. ಕೌರವ, ಇದೆಂತದ್ದು ನಿಮ್ಮದು ಹರಿಕತೆ? ಉಪಕಥೆಯಲ್ಲೇ ಮುಗಿಸಲಿಕ್ಕೆ ನೀನೊಂದು ಕಥೆ ಹೇಳುದು, ಅದಕ್ಕೆ ಇವೊಂದು ಕಥೆ ಹೇಳುದು, ಎಂತದ್ದು ಇದು ವಿಷಯ? ಹರಿಕತೆ ನಿಲ್ಲಿಸುವ ನೀವು ಶಿವಕಥೆ ಪ್ರಾರಂಭ ಮಾಡಿ. ನನಗೆ ಹೆಣ್ಣಲ್ಲಿ ಕಾಣುವವರು ನಿಮ್ಮ ಕಾಸ ಅಪ್ಪನು ಈಗ ನಾನು ಹೇಳುದು ಸರಿ ಕೇಳಬೇಕು. ನಾನು ನೋಡದಿದ್ರು ತುಂಬ್ತಿಲ್ಲ. ಸರಿ, ಹೇಳುದು ಸರಿ, ನಿನ್ನ ಕರ್ನಾಟಕ ಬೀಳಬೇಕು. ಸರಿ ಸರಿ. ಈಗ ಘಟೋತ್ಕಜ ನಿನ್ನಲ್ಲೇ ಮಾಯೆಯನ್ನು ಮಾಡುದು ಯಾಕೆ? ಅದೇ ನನಗೆ ಅರ್ಥ ಆಗುದಿಲ್ಲ. ನನಗೆ ಅರ್ಥ ಆದ್ರಿಂದ ನಿನ್ನನ್ನೇ ನೋಡ್ಲಿಕ್ಕೆ ಓಡಿ ಬಂದದ್ದು. ಯಾಕೆ ಗುರುಗಳೇ? ನಿನ್ನಲ್ಲಿ ನೀನು ಅದಂತದ್ದು ಕವಚ ಬಿಚ್ಚಿ ಕಿಂದ್ರನಿಗೆ ಕೊಟ್ಟಾಗ ಸಿಕ್ಕಿದ ಒಂದು ಅಸ್ತ್ರ ಉಂಟಲ್ಲ. ಹೌದು, ಏಕಾಗಾತಿನಿ. ಅದು ನನಗೆ ತೆಗೆದಿರಿಸಿದ್ದು. ಘಟೋತ್ಕಜನ ದೃಷ್ಟಿ ಅದು ನಿನ್ನ ಕೈಯಲ್ಲಿದ್ದ ಅದನ್ನು ತಪ್ಪಿಸಲಿಕ್ಕೆ ಅವನು ಮೋಸ ಮಾಡುದು. ಮತ್ತಾದ್ರಿಂದ ನೀನೊಂದು ಕೆಲಸ ಮಾಡು, ಆ ಮಾರ್ಗಗಳು ಬಂದು ಘಟೋತ್ಕಜ ಸಾಯುವಲ್ಲಿಯ ತನಕ ನನ್ನ ಕೈಗೆ ಕೊಟ್ಟು. ಯಾರಿಗೆ? ಗುರುಗಳಿಗೆ. ಯಾಕೆ? ಅದು ಘಟೋತ್ಕಜನಿಗೆ ತೆಗೆದಿಡ್ಲಿಕ್ಕೆ. ನಿನ್ನಲ್ಲಿ ತೆಗೆದಿಟ್ಟರೆ ಆಗುದಿಲ್ವ? ಅವರಿಗೆ ಕೊಡುದು. ಅಲ್ಲ, ಅವ ವೇಷ ಮಾಡ್ತಾನಲ್ಲ. ಯಾರು? ನಿನ್ನ ವೇಷ ಮಾಡುದಿಲ್ಲಲ್ಲ. ನಿನ್ನ ವೇಷ ನನ್ನಲ್ಲಿ ಅಲ್ಲ. ಹಾಗೆ ನನ್ನ ವೇಷ ಮಾಡಿದ್ರು ಅವರಿಗೆ ಗೊತ್ತಾಗುವ ಬೆಳಿಗ್ಗೆ ನಿನಗೆ ಯಾರು? ನನಗೆ ನಿನಗೆ ಯಜಮಾನ ಯಾರು? ಯಜಮಾನ ನೀನೇ. ಮತ್ತೆ ನಾನು ಹೇಳಿದ್ದೆ ಕೊನೆಯ ಮಾತು. ಸೇನಾಧಿಪತಿ ಈಗ ಅವರ 4ನೇ ದಿವಸ ಆದಷ್ಟೇ. ನಾನು ಬಹಳ ಕಾಲ ಆಯ್ತು ನಿನಗೆ ಯಜಮಾನ. ಶವಗಳ ಯಜಮಾನ ಇಲ್ಲಿ ಬಾ. ಬಿದ್ದ ಶವಗಳ ಯಜಮಾನ ನೀನು. ನಾನು ಇಡೀ ಯಜಮಾನ ನಿಮಗೆ ಬೇರೆ. ಈಗ ಅವರಲ್ಲಿ ನನಗೆ ವೈಯಕ್ತಿಕವಾಗಿ ಏಕಾಂತದಲ್ಲಿ ಮಾತಾಡ್ಲಿಕ್ಕೆ ಬಿಡದಿದ್ರೆ ಇದನ್ನು ಇಲ್ಲಿ ಬಿಟ್ಟು ಹೋಗ್ತೇನೆ. ನಾನು ಇಲ್ಲ, ಇದು ದ್ರೋಣ ಇಲ್ಲ, ದ್ರೋಣ ಮಾಡುದಿಲ್ಲ. ಇಲ್ಲ ಸ್ವಾಮಿ, ದ್ರೋಣಮಾಯ. ನೀವು ಹೋಗ್ತೇನೆ ಅಂತ ಹೇಳಿದ್ರೆ ಶರಣು ನಿಮಗೆ. ಜಾಗದಲ್ಲಿ ದೊಡ್ಡ ದೊಡ್ಡವರೆಲ್ಲ ಒಂದು ಕರಡಿಗೆ ಸಿಕ್ಕಿಲ್ಲ ಅಂತ ಬಿಟ್ಟು ಹೋದವರಿಗೆ ಅವ ಯಾರದ್ದು ಮಾತಾಡಿದ್ದು ನನಗೆ ಗೊತ್ತಿಲ್ಲ. ಹೊಸಬಲ್ಲ ಹಾಳಾಗಿ ಹೋಗಿ ಇಲ್ಲಿ ಬಾ. ನೀವು ಅಲ್ಲ ಕೂತ್ಕೊಳ್ಬೇಕು, ಮುಂದೆ ಮಾಡ್ಲಿಕ್ಕಿಲ್ಲ. ಯೋಚನೆ ಮಾಡಿ. ಅರ್ಜುನನನ್ನು ಕೊಲ್ಲುವುದಕ್ಕೆ ಆ ಬಾಣ ನಿನ್ನ ಕೈಯಲ್ಲಿ ಇರಬೇಕು ಅಂತ ಅತ್ಯಂತ ಹೆಚ್ಚು ಹಂಬಲಿಸುವವರು ನಿನ್ನನ್ನು ಬಿಟ್ಟರೆ ಯಾರು? ಅದು ಕೌರವ. ಈಗ ನಿನ್ನ ಕೈಯಲ್ಲಿ ಅದಿರ್ಲಿ, ಘಟೋತ್ಕಜ ಕಸಿದುಕೊಂಡು ಹೋಗಲಿ ಅಂತ ಹಂಬಲಿಸಿ ಆ ಕೌರವ ಮಾತಾಡ್ಯಾರ? ಹಾಗೆಲ್ಲ ನನ್ನ ಮಿತ್ರ ಮಾತಾಡ್ಲಿಕ್ಕಿಲ್ಲ. ನಾನು ಅದನ್ನು ರಕ್ಷಿಸಲಿಕ್ಕೆ ಕೊಡು ಅಂತ ಹೇಳಿದಾಗ ಬೇಡ ಅಂತ ನಿನ್ನ ಕೌರವ ಹೇಳ್ತಾನಾದ್ರೆ ಇವ ಕೌರವನು ಅದೇ ವೇಷ ಹಾಕಿಕೊಂಡು ಬಂದದ್ದಲ್ವೇನೋ? ಗೊತ್ತಾಗಲಿಲ್ಲ. ಈಗ ಅಪಾಯ ಆಗುವ ಮೊದಲು ಗೊತ್ತಾಗಿದೆ. ಬಿಡಬೇಡ.
ಏನು? ಒಂದು ಮಾತು ನೀವು ನನಗೆ ಸ್ಪಷ್ಟಪಡಿಸಬೇಕು. ಅಲ್ಲಿ ಕಾಣುವವರು ನಿಮ್ಮ ಕಾಸ ಅಪ್ಪನ ನೋಡಿ ದುರ್ಯೋಧನ ಎಂತದು ದುರ್ಯೋಧನ? ಅದೇ ಕಡೆಗೆ ನಮ್ಮ ಅಪ್ಪನ ಮೇಲೆ ನಿಮಗೆ ಕಾಣಲು ಹೇಳ್ತೇನೆ, ಇದು ವೇಷದ ಅಪ್ಪ, ಇದು ನಿಮ್ಮ ನಿಜವಾದ ಅಪ್ಪ ಅಲ್ಲ. ನನಗೆ ನಿಮ್ಮ ಅಪ್ಪನ ಪರಿಚಯ ಇಲ್ವಾ? ಇದೆ. ಇದು ನಿಮ್ಮ ಅಪ್ಪ ಅಲ್ಲ. ಇಲ್ಲೋ, ನಾನು ನೋಡಿ ಬರ್ತೇನೆ. ನೀವು ನನ್ನ ಅಪ್ಪ ಅಲ್ಲ ಅಂತ ಹೇಳಿದವ ಬೆಪ್ಪ, ನನ್ನಲ್ಲಿ ಎಂತದ್ದು ಕೇಳು. ಬೇಕಾಗಿಲ್ಲ ನೋಡಿ ಸ್ವಾಮಿ, ಏನು? ಹೇಳಿದವ ಬೆಪ್ಪ ಇಲ್ಲಿ, ನಾನು ಬೆಪ್ಪನೋ ಕೆಪ್ಪನೋ ಇಂಥದ್ದಾಗಿ ನೀವು ಅದಾಗುವುದು ಬೇಡ ಅಂತ ಹೇಳಿದ್ದು ನಾನು. ಆಗಬಾರ್ದು. ನೋಡಿ ಮೋಸ ಮಾಡ್ತಾ ಇದ್ದಾರೆ. ಆ. ಘಟೋತ್ಕಚನ ಮಾಯವೇ. ಹೌದಾ? ನನ್ನ ವೇಷ ಮಾಡಿ ಬಂದು ಆಗುವುದಿಲ್ಲ ಅಂತ ನಿಮ್ಮ ಅಪ್ಪನ ವೇಷ ಮಾಡಿ ಅವನೇ ನನಗೆ ಹೊಡಿತಾ ಇದ್ದಾರೆ. ಹತ್ತಿರ ಮಾಡಿ ಮಾತಾಡಬಾರ್ದು. ಇದು ಬನ್ನಿ ಅಪ್ಪ. ಯಾವ್ದು ಪುನಃ ವೇಷ ಹಾಕಿ ಬಂದ್ರೆ ಇದನ್ನು ಇದು ವೇಷ. ಆ ದುರ್ದೃಷ್ಟಿ ಯಾವ ವೇಷದವರಿಗೂ ಬರಲಿ. ಅದೊಂದು ದೃಷ್ಟಿ ನೋಡುವ ನೋಟದಲ್ಲಿ ಗೊತ್ತಾಗ್ತದೆ ಅವನಿಗೆ. ನೀನೆಂತದ್ದು ನೋಡುದಿಲ್ಲ. ನಿಮ್ಮ ಕಂಟು ಹುಡುಕುವುದು ನಾನು. ಅದೀಗ ಇಲ್ಲಿ ಹುಡುಕಬೇಕಾದ್ದಲ್ಲ, ಈಗ ಹೋದಲ್ಲ ಆ ವ್ಯಕ್ತಿಗೆ ಜೀವ ಬಂದು ರಕ್ಷಣೆ ಮಾಡುವುದಿದ್ರೆ ಅದಕ್ಕೆ ಅಶ್ವತ್ಥಾಮ ಅಂತ ಹೆಸರು. ನಿಮಗಿಂತ ಅನುಷ್ಠಾನದಲ್ಲಿ ಮಾಡಿದಲ್ಲ ಆಯ್ತಾ? ನಾನು ಅನುಷ್ಠಾನ ಮಾಡಿದ್ರಿಂದ ಅವ ನನಗೆ ಮಾಡಿ ವೇಷ ಮಾಡಿದ್ರು. ಇವನದ್ದು ಉಂಟಲ್ಲ, ಮೊಸರು ಕೊಡ್ತೇನೆ. ಕಪಟಿಗೆ ಅವರು ಒಂದು ವಿಷಯ, ವೇಷ ಅಲ್ಲ, ಅವ ಏನು ವೇಷ ಮಾಡಿ ಮಾಯ ಮಾಡಿದ್ರು ನಿನ್ನ ಎದುರು ಮಾತ್ರ ಅಂತ ಇಲ್ಲಿಯ ತನಕದವರ ವ್ಯವಹಾರದಲ್ಲಿ ಗೊತ್ತಾಗಿದೆ. ಅದರಿಂದ ಬೇರೆಯವರ ಎದುರಿನಲ್ಲಿ ಇಲ್ಲ. ಅದು ಬಿಡು. ಈಗ ಇದು ತುಂಬಾ ಆಯ್ತು. ಇದನ್ನು ಹೇಗಾದ್ರೂ ಮುಗಿಸಬೇಕು. ಮುಗಿಸುವುದು ಹೇಗೆ ನೀನು ಹೇಳ್ತೇನೆ, ನಾನು ಹೇಳ್ಬೇಕಾ? ಕರ್ಣ, ಜೀವನದಲ್ಲಿ ನಾವು ಕೆಲವು ವಿಷಯಗಳನ್ನು ಸವಾಲಾಗಿ ಸ್ವೀಕರಿಸಬೇಕಾಗ್ತದೆ. ಇಲ್ಲಿ ರಾಜನೀತಿಯ ಭಾಷಣ ಹೇಳಿದ್ದಲ್ಲ, ಒಂದು ವಿಷಯ ಹೇಳು, ಅದು ಮುಗಿಸಲಿಕ್ಕಿದ್ದ. ಈಗ ನಮ್ಮ ಮಗನ ಉಪನಯನಕ್ಕಾಗಿ ನಾವು ಏನೋ ಒಂದು ಕೂಡಿ ಇಡ್ತೇವೆ. ಕೊಲ್ಲುವ ವಿಷಯ ಹೇಳಿದ್ರೆ ಉಪನಯನಕ್ಕೆ ಬಾ. ಅದೇ ವಿಷಯ ಮನೆಗೆ ಬೆಂಕಿ ಬೀಳ್ತದೆ. ಉಪನಯನ ಮುಖ್ಯವ, ಮನೆಗೆ ಬೆಂಕಿ ಬಿದ್ದದ್ದು ದುರಂತವ? ಮನೆಗೆ ಬೆಂಕಿ ಬಿದ್ದದ್ದು. ಉಪನಯನದ ಹಣವನ್ನಾದ್ರೂ ತೆಗೆದು ಮತ್ತೆ ಯಾರಾದ್ರೂ ಸಾರ್ವಜನಿಕವಾಗಿ ಶ್ರೀಮಂತರು ಮಾಡಿಸುವುದಿದ್ರೆ ಮನೆಯಲ್ಲಿ ಕೂತುಕೊಳ್ಳಿಸಿ ಮಾಡಿಸುವುದು. ಹೇಳಿದ್ದು ಈಗ ನಮಗೆ ಮುಖ್ಯವಾಗಿ ಆಗಬೇಕಾದದ್ದು ಘಟೋತ್ಕಚ ಪ್ರಶ್ನೆ. ಮಿತ್ರ, ಈಗ ನಾವು ತುಪ್ಪವನ್ನು ತಗೊಳ್ತೇವೆ. ತುಂಬಾ ಹಾಗಂತ ತುಪ್ಪವನ್ನು ಕುದಿಸ್ತೇವೆ. ಕುದಿಸುವಾಗ ಒಬ್ಬ ಸ್ವಲ್ಪ ಅದನ್ನು ಸೇವಿಸ್ತಾನೆ. ಸೇವಿಸುವಾಗ ಅದನ್ನು ನುಂಗಿದಂತಲೂ ಸುಡ್ತಾನೆ. ಉಗುಳ್ಲಿಕ್ಕೆ ಗೊತ್ತಿಲ್ಲ, ಯಾಕಂದ್ರೆ ಕೈಯ ಹಾಳಾಗ್ತದೆ. ಹೌದಾ? ಇದು ಒಟ್ಟಾರೆ ನನ್ನನ್ನು ತುಪ್ಪವನ್ನು ನುಂಗಿದವರ ಹಾಗೆ ನನ್ನ ಗಂಟಲು ಸುಡುವುದಕ್ಕೆ ಬರ್ತದಲ್ಲ. ನಾನು ಅರ್ಜುನನಿಗೆ ಅಂತ ತೆಗೆದಿಟ್ಟದ್ದನ್ನು ನೀನು ಬಿಡುವುದ ಹೇಳ್ತಿ. ಕೌರವ, ಇದೆಂತದ್ದು ನಿಮ್ಮದು ಹರಿಕತೆ? ಉಪಕಥೆಯಲ್ಲೇ ಮುಗಿಸಲಿಕ್ಕೆ ನೀನೊಂದು ಕಥೆ ಹೇಳುದು, ಅದಕ್ಕೆ ಒಂದು ಕಥೆ ಹೇಳುದು. ಎಂತದ್ದು ಇದು ವಿಷಯ? ಹರಿಕತೆ ನಿಲ್ಲಿಸುವ, ನೀವು ಶಿವಕಥೆ ಪ್ರಾರಂಭ ಮಾಡಿ. ನನಗೆ ಹೇಳಲಿಕ್ಕೆ ಇಚ್ಛೆನೇ ಇಲ್ಲ. ನೀನೀಗ ಹೊಂದಿದ ಇಂದ್ರದತ್ತವಾದ ಶಕ್ತಿಯನ್ನು ಘಟೋತ್ಕಚನಿಗೆ ಹೊಡೆಯದೇ ಇದ್ದರೆ ಈ ಪ್ರಕರಣ ಮುಗಿಯುವುದಿಲ್ಲ. ಯಾಕೆ ಮುಗಿಯುವುದಿಲ್ಲ ಅಂದ್ರೆ, ಈಗ ನೀನು ಶರಪರೀಕ್ಷಾ ರಂಗದಲ್ಲಿ ಕೌರವ ಏನು ಬೇಕು ನಿನಗೆ ಅಂತ ಕೇಳಿದಾಗ ಏನೆಲ್ಲ ಕೇಳಿದ್ದು? ಒಂದು, ನಿನ್ನ ಜೊತೆಯಲ್ಲಿ ಅಜನ್ಮ ಮೈತ್ರಿ. ಮತ್ತೊಂದು ನಿನಗೆ ಬೇಕಾಗಿ ಪ್ರಾಣಾರ್ಪಣೆ. ಆಜನ್ಮ ಮೈತ್ರಿ ಮತ್ತು ಪಾರ್ಥನ ವಿದ್ವೇಷ. ಅದಕ್ಕಾಗಿ ಪಾರ್ಥನ ಜೊತೆಗಿನ ಪ್ರಾಣವನ್ನಾದರೂ ಅರ್ಪಿಸಿ ಮಾಡುವ ಯುದ್ಧ. ಇದೆರಡು ಕೇಳಿದ್ದು. ಪಾರ್ಥನನ್ನೇ ವಿರೋಧದಲ್ಲಿ ಹೊಂದಬೇಕು ಅಂತ ಆದ್ರೆ ಕೌರವ ಬದುಕಿರ್ಬೇಡುವ? ಬದುಕು. ಅವನ್ನ ಈಗ ಬೆಳಿಗ್ಗೆ ಆಗುವ ಮೊದಲು ಸಾಯದಿದ್ರೆ ಕೌರವನನ್ನು ಅವ ಕೊಲ್ಲುತ್ತಾನೆ. ನಿನ್ನ ಕೌರವ ನಿನಗೆ ಬೇಕು ಅಂತ ಆದ್ರೆ ನೀನು ಅದನ್ನು ಬಿಡಬೇಕು. ಇನ್ನೊಂದು ಕಾರಣ, ಇಂದ್ರನಿಗೆ ಆ ಶಕ್ತಿ ಕೊಡುವಾಗ ಏನು ಹೇಳಿದ್ದಾನೆ? ನೀನು ಯಾರಿಗೆ ಬೇಕಾಗಿದ್ದನ್ನು ಸ್ವೀಕರಿಸ್ತಾ ಇದೆಯೋ ಅವನಿಗೆ ಪ್ರಯೋಗಿಸಲ್ಪಡುವುದಿಲ್ಲ. ಇಂದ್ರನ ಹೆಚ್ಚು ಬುದ್ಧಿವಂತ. ಅದರ ಅರ್ಥ ಏನು? ನೀನು ಘಟೋತ್ಕಚನಿಗಾಗಿ ಪ್ರಯೋಗಿಸಲಿಕ್ಕಿದ್ದದ್ದು ಅರ್ಜುನನಿಗಲ್ಲ ಅಂತ. ಇಷ್ಟು ಗೊತ್ತಾದ ಮೇಲೂ ನೀನು ಪ್ರಯೋಗಿಸಲಿಲ್ಲ ಅಂತಂದ್ರೆ ಎಲ್ಲ ಒಟ್ಟಿಗೆ ಸಾಯುವ. ಅಲ್ಲ ನನಗೆ ಹೇಳಿಕ್ಕಿದ್ದದ್ದು ಹೇಳಿ. ಗುರುಗಳೇ, ನಾನು ನನ್ನ ಕೊನೆಯ ಒಂದು ಮಾತನ್ನು ಎಷ್ಟೇ ಕೊನೆ ಇದ್ದು ಇಲ್ಲ, ಕೈ ಎತ್ತಿ ಆಯ್ತು. ಇನ್ನಿಲ್ಲ ಕೈ ಕೆಳಗೆ ಹಾಕಿಲ್ಲ. ಇದು ಬೇಡ ಕೈ ಒಂದೊಂದು ಅಭ್ಯಾಸ. ಕೈ ಎತ್ತಿ ಹೇಳಿ. ಕನ್ನಡ
ಬೇರೆ ಏನೂ ಇಲ್ಲ. ನೀನು ಈ ಬಾಣ ಬಿಡದೇ ಇದ್ರೆ ಇವತ್ತು ಪ್ರಸಂಗ ಮುಗಿಯುವುದಿಲ್ಲ. ಅದನ್ನೆಲ್ಲ ನಾನು ಹೇಳಿದ್ದು. ಅದನ್ನು ಮುಗಿಸಲಿಕ್ಕೆ ಏನು ಮಾಡಬೇಕು ಅಂತ ಆಜ್ಞೆ ಮಾಡು. ಇವರ ಮೈತ್ರಿಯು ನಿಮ್ಮ ಒಂದು ತೀರ್ಮಾನ ಮಾಡಿದ್ದೇನೆ. ಯಾವುದು? ಇವತ್ತು ಘಟೋದ್ಗಜ ಸಾಯದೇ ಇದ್ರೆ ನಾಳೆ ಬೆಳಿಗ್ಗೆ ಹೋಗಿ ನಮ್ಮ ಅಮ್ಮನ ಕಣ್ಣಿನ ಬಟ್ಟೆ ಬಿಚ್ಚುವುದು ಅಂತ. ಪ್ರಪಂಚ ಪ್ರಳಯ ಆದಿತ್ತು. ಬೇಡ, ಅದು ಆ ಪತಿವ್ರತೆ. ನೀನು ಅಂತಹ ಅನಾಹುತಕ್ಕೆ ಮನ ಮಾಡಬೇಡ. ನಾನು ಬದುಕಿ ಉಳಿದ್ರೆ ಮತ್ತೆ ಬೇರೆ ಏನೂ ಅಲ್ಲ, ನನ್ನ ಅಮ್ಮ ಒಂದು ನನ್ನನ್ನು ನೋಡ್ಲಿ, ಮತ್ತೆ ಸತ್ರು ಸಾಯಿ. ಬೇಡ ಬೇಡ, ಅಂತಹ ದುರಂತಕ್ಕೆ ನೀನು ನಾಂದಿ ಹಾಡಬೇಡ. ನಾನು ಸಾಯದೆ ನೀನು ಅದನ್ನೆಲ್ಲ ಮಾಡಬಾರ್ದು.